ಇನ್ನು ದರ್ಶನ್ ಪವಿತ್ರ ಫೋಟೋ ವೈರಲ್ ಆಗಿದೆ. ದರ್ಶನ್ ಪವಿತ್ರ ಫೋಟೋದ ರೀಲ್ಸ್ ವೈರಲ್ ಆಗ್ತಾ ಇದೆ. ಪವಿತ್ರ ಕುತ್ತಿಗೆಯಲ್ಲಿ ಅರಿಶಿನ ದಾರ ಇರುವಂತಹ ಒಂದು ಫೋಟೋ, ಮದುವೆ ಡ್ರೆಸ್ ನಲ್ಲಿರುವ ದರ್ಶನ್ ಮತ್ತು ಪವಿತ್ರ, ಈ ಎರಡು ಫೋಟೋ ಅಂದ್ರೆ ಈ ಒಂದು ಫೋಟೋ ಏನಿದೆಯಲ್ಲ, ಇಬ್ರು ಕೂಡ ಒಂದೇ ಫೋಟೋದಲ್ಲಿ ಪಕ್ಕ ನಿಂತಿರೋದು, ಜೊತೆಗೆ ಪವಿತ್ರ ಕುತ್ತಿಗೆಯಲ್ಲಿ ಅರಿಶಿನ ದಾರ ಇರುವಂತಹ ಒಂದು ಫೋಟೋ, ಇದು ಸಾಕಷ್ಟು ವೈರಲ್ ಆಗ್ತದೆ. ನೋಡಿ ಈ ಫೋಟೋ, ಇಲ್ಲಿ ಇಬ್ರು ಫೋಟೋ, ದರ್ಶನ್ ಮತ್ತೆ ಪವಿತ್ರ ಇಬ್ರು ಕೂಡ ಮದುವೆ ಧರಿಸಿನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಒಂದು ಫೋಟೋ ಈಗ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ. 10 ವರ್ಷಗಳ ಹಿಂದೆ ತೆಗೆದಿರುವಂತಹ ಫೋಟೋಗಳು ಅಂತ ಹೇಳಿ ಹೇಳಲಾಗ್ತಾ ಇದೆ. ಸೊ ದರ್ಶನ್ ಮತ್ತು ಪವಿತ್ರ ಮದುವೆ ಆಗಿದ್ದಾರಾ ಹಾಗಾದರೆ, ಇಬ್ರು ಕೂಡ ಸತಿಪತಿನ ಹಾಗಾದರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಪ್ರಶ್ನೆಗಳು, ಈ ಥರದ ಒಂದಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ದರ್ಶನ್ಗೆ ಪವಿತ್ರ ಊಟ ಮಾಡಿಸ್ತಾ ಇರುವಂಥ ಒಂದು ದೃಶ್ಯ, ಅದು ನೋಡಿಯಲ್ಲಿ ಈ ಸೈಡಲ್ಲಿ ನಾವು ತೋರಿಸ್ತಾ ಇದ್ದೀವಿ. ದರ್ಶನ್ ಮಲಗಿದರೆ, ಪಕ್ಕದಲ್ಲೇ ಕೂತಿರುವಂಥ ಪವಿತ್ರ ಅವರಿಗೆ ಊಟ ಮಾಡಿಸ್ತಾ ಇರುವಂಥ ದೃಶ್ಯ. ಮತ್ತೊಂದು ಸೆಲ್ಫಿ, ವೈಟ್ ಶರ್ಟ್ ಪಂಚೆ ಹಾಕಿರುವಂಥ ದರ್ಶನ್ ಮತ್ತು ಸೀರೆ ಹುಟ್ಟಿರುವಂತಹ ಪವಿತ್ರ, ಮರೂನ್ ಬಾರ್ಡರ್ ಇರುವಂಥ ಒಂದು ಸೀರೆ ಅದನ್ನು ಹುಟ್ಟಿರುವಂತಹ ಒಂದು ಪವಿತ್ರ, ಇಬ್ಬರೂ ಕೂಡ ಬಹುಶಃ ಏನಾದರೂ ಮದುವೆ ಆಗಿದ್ದಾರಾ ಅನ್ನುವಂಥದ್ರ ಬಗ್ಗೆ ಈಗ ಪ್ರಶ್ನೆಗಳು ಮೂಡ್ತವೆ. ಇದ್ರ ಬಗ್ಗೆ ಚರ್ಚೆಗಳು ಕೂಡ ನಡೀತಾ ಇವೆ ಸೋಷಿಯಲ್ ಮೀಡಿಯಾದಲ್ಲಿ. ಇನ್ನು ಒಂದೆಡೆ ಮಗನ ಬರ್ತ್ಡೇ, ಮತ್ತೊಂದು ಕಡೆ ಜೈಲು ಭವಿಷ್ಯ. ನಟ ದರ್ಶನ್ ಈಗ ಮಗನ ಬರ್ಡೇಗೂ ಕೂಡ ಹೊರಗಡೆ ಬರದೇ ಇರುವಂತಹ ಪರಿಸ್ಥಿತಿಲಿದೆ. ಫೋಟೋ ಪೋಸ್ಟ್ ಮಾಡಿ ವಿಜಯಲಕ್ಷ್ಮಿ ಹಾರೈಸಿದ್ದಾರೆ. ಮಗನ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಜೊತೆಗಿರುವಂತಹ ಫೋಟೋವನ್ನು ಪೋಸ್ಟ್ ಮಾಡಿ ಹಾರೈಸಿದ್ದಾರೆ. ನೋಡಿ, ಇದು ವಿಜಯಲಕ್ಷ್ಮಿ ಮಾಡಿರುವಂಥ ಪೋಸ್ಟ್. ಲಾಸ್ಟ್ ಟೈಮ್ ಬರ್ಡೇನ ಆಚರಿಸಿದ್ರು ವಿನೀಶ್ ಅಪ್ಪನ ಜೊತೆಗೇನೆ. ಆದರೆ ಈ ಬಾರಿ ಪರಿಸ್ಥಿತಿ ಭಿನ್ನವಾಗಿದೆ. ಮತ್ತೆ ದರ್ಶನ್ ಜೈಲು ಪಾಲಾಗಿದ್ದಾರೆ. ಸೊ ಹಾಗಾಗಿ ಈಗ ವಿಜಯಲಕ್ಷ್ಮಿನೇ ದರ್ಶನ್ ಅನುಪಸ್ಥಿತಿಯಲ್ಲಿ ಮಗನ ಬರ್ತ್ಡೇಯನ್ನು ಆಚರಿಸಿದ್ದಾರೆ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ಕೂಡ ಶೇರ್ ಮಾಡಿ ವಿನೀಶ್ಗೆ ಬರ್ತ್ಡೇ ವಿಶನ್ನು ಮಾಡಿದ್ದಾರೆ. ನೀನು ಕೆಲ ಘಟನೆಗಳನ್ನು ಹಾಗೂ ಪರಿಸ್ಥಿತಿಯನ್ನು ಎದುರಿಸಿ ನಿಂತಿರೋದು ನನಗೆ ತುಂಬ ಹೆಮ್ಮೆ ತಂದಿದೆ. ನಾನು ನಿಮ್ಮ ಅಪ್ಪ ನಿನ್ನನ್ನು ತುಂಬ ಪ್ರೀತಿಸ್ತೀವಿ ಅನ್ನೋದನ್ನು ನೀನು ಮರಿಬೇಡ ಮಗನೇ ಅಂಥೇಳಿ ಹಾರೈಕೆ ಮಾಡಿ ಒಂದು ವಿಶನ್ನು ಹೇಳಿ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ದಾರೆ.